ಬರಬೇಕಾದಂತಹ ದುಡ್ಡು ಬೇಗ ಬಂದು ಕೈ ಸೇರಬೇಕು ಅಂತಂದರೆ, ಮತ್ತು ಬರಬೇಕಾಗಿರೋಂಥ ಆಸ್ತಿ ತಕ್ಷಣ ಬಂದು ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಬೇಕು ಅಂತಂದರೆ ಈ ಒಂದು ಸಣ್ಣ ತಂತ್ರವನ್ನು, ಹರಳಿ ಕಡ್ಡಿನ ಸಣ್ಣ ತಂತ್ರವನ್ನು ಮಾಡಿ ನಿಮಗೆ ಬಂದ್ಬಿಡುತ್ತೆ ಅಂತಲ್ಲ. ಅದಕ್ಕಿಂತ ಮುಂಚೆ ಇಷ್ಟು ಮಾಡಿ ಸಾಕು, ನಿಮಗೆ ಎಷ್ಟು ಯಾವ ರೀತಿ ನಿಮಗೆ ದುಡ್ಡು ಬರುತ್ತೆ ಅನ್ನೋಂಥದ್ದನ್ನು ಮತ್ತು ಯಾವ ರೀತಿ ನಿಮಗೆ ಆಸ್ತಿ ಸಮಸ್ಯೆ ಬಗೆಹರಿತೆ ಅಂತ ನಾನೇ ಹೇಳಲ್ಲ, ನೀವೇ ಹೇಳ್ತೀರ. ನಾವು ಹೊಸದಾಗಿ ಮ್ಯಾಟ್ರಿಮೋನಿ ಮಾಡಿದ್ವಿ, ವಧುವರರ ಮಾಹಿತಿ ಕೇಂದ್ರ, ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ. ಇದು ವೆಬ್ಸೈಟು ಕೂಡ ಇದೆ ಮತ್ತು ಆ್ಯಪು ಕೂಡ ಇದೆ. ಇದರಲ್ಲಿ ಕೂಡ ನಿಮ್ಮ ಪ್ರೊಫೈಲ್ಸನ್ನು ನೀವು ಆ್ಯಡ್ ಮಾಡಬಹುದು. ಗೊತ್ತಾಯ್ತಲ್ಲ, ಅದನ್ನು ಆ್ಯಡ್ ಮಾಡಿ ಇದು ಸಂಪೂರ್ಣವಾಗಿ ಉಚಿತವಾಗಿ ಇರುತ್ತೆ. ದೇವರಿಗೆ ನಾವು ಅಭಿಷೇಕವನ್ನು ಮಾಡ್ತೀವಿ, ಒಳ್ಳೆಯ ವಸ್ತ್ರವನ್ನು ಧರಿಸ್ತೀವಿ, ಎಲ್ಲ ಅಲಂಕಾರಿಕವಾಗಿ ಪುಷ್ಪಗಳನ್ನು ಹಾಕ್ತೀವಿ, ಎಲ್ಲವನ್ನು ಹಾಕ್ತೀವಿ. ಪಂಚಾಮೃತ ಏನಕ್ಕೆ ಅಂದರೆ, ನೀವು ದೊಡ್ಡವರಾದಂಥವ್ರು ಏನು ಮಾಡ್ತೀರಾ, ನಮಸ್ಕಾರ ಮಾಡಿ ಆ ಒಂದು ಎನರ್ಜಿನ ರಿಸೀವ್ ಮಾಡ್ಕೊತೀರ. ಭಗವಂತ ನಮಗೆ ಈ ಥರದ್ದು ಒಳ್ಳೆಯದಾಗಲಿ, ಸೇವನೆ ಮಾಡೋಕ್ಕೆ ಕೊಡೋದು ಪಂಚಾಮೃತ ಅಭಿಷೇಕ. ಆವಾಗ ಅವರು ಕಣ್ಣು ಗೊತ್ಕೊಂತಿದ್ದಾಗ ಆ ದೇವರಲ್ಲಿರುವಂಥ ವಿಗ್ರಹದಲ್ಲಿರುವಂಥ ಅಗಾಧವಂಥ ಇಚ್ಛಾಶಕ್ತಿ, ಮನೋಶಕ್ತಿ, ಕ್ರಿಯಾಶಕ್ತಿ, ದೈವಶಕ್ತಿ ಎಲ್ಲ ಯಾರು ಸೇವನೆ ಮಾಡ್ತಾ ಹೋದ್ರೆ ಆರೋಗ್ಯ ಅಂದರೆ ಆರೋಗ್ಯ ಬರ್ತಾಯಿತ್ತು, ಐಶ್ವರ್ಯದಿಂದ ಐಶ್ವರ್ಯ ಬರ್ತಾಯಿತ್ತು, ಜ್ಞಾನ ಅಂದರೆ ಜ್ಞಾನ ಬರ್ತಾಯಿತ್ತು, ಬುದ್ಧಿ ಅಂದರೆ ಬುದ್ಧಿ ಬರ್ತಾಯಿತ್ತು, ತಿಳುವಳಿಕೆ ಅಂದರೆ ತಿಳುವಳಿಕೆ ಬರ್ತಾಯಿತ್ತು. ಈ ನರನಾಡಿಗಳು ಶುದ್ಧೀಕರಣ ಆಗಬೇಕು. ಈ ನರನಾಡಿಗಳ ಶುದ್ಧೀಕರಣ ಆಗಬೇಕು ಅಂತಂದರೆ ಏನು ಮಾಡಬೇಕು ಮೇಯ್ನಾಗಿ ಅಂದರೆ, ಚೆನ್ನಾಗಿ ನೀರನ್ನು ಕುಡಿಯಬೇಕು. ಮೊದಲನೇದಾಗಿ ನೀರು ಅಂತಂದರೆ ಅರ್ಧ ಭಾಗ ಆಹಾರ, ಕಾಲು ಭಾಗ ನೀರು, ಇನ್ನು ಕಾಲು ಭಾಗ ಖಾಲಿ ಹೊಟ್ಟೆ ಬಿಡಬೇಕು. ಅದಕ್ಕೆ ನಾವೇನು ಮಾಡ್ಬಿಡ್ತೀವಿ, ಸಂಪೂರ್ಣವಾಗಿ ತುಂಬಿಸ್ಬಿಡ್ತೀವಿ. ಆವಾಗ ನಮ್ಮ ದೇಹಕ್ಕೆ ಬೇಡದೇ ಇರೋಂಥ ಒಂದು ಕಸಗಳೆಲ್ಲ ಸೇರಿಕೊಳ್ತವೆ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ, ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ. ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ. ಅಲ್ಲೂ ಕೂಡ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೇತ್ ವಿಷ್ಣುಪತ್ನಿ ಚ ಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ನೋಡಿ, ನಮ್ಮ ದೇಹಕ್ಕೆ ಯಾವುದೇ ರೀತಿಯಂಥ ಒಂದು ಕಾಯಿಲೆಗಳು ಬರಬಾರದು ಅಂತ ಅಂದರೆ ಏನು ಮಾಡಬೇಕು, ನಾವು ತಿಂದಂಥ ಆಹಾರಗಳಲ್ಲೇ ತುಂಬ ಕಲ್ಮಶಗಳಿರ್ತವೆ. ಆ ಕಲ್ಮಶಗಳಲ್ಲಿ ಏನಾಗುತ್ತೆ, ನರನಾಡಿ ಒಳಗಡೆ ಸೇರಿಕೊಳ್ಳುತ್ತೆ. ಅದು ಸೇರಿಕೊಂಡು ಮನೆ ಮಾಡಿಕೊಂಡು ಒಂದೊಂದು ದಿನ ಒಂದು ದೊಡ್ಡ ಅರಮನೆ ಮಾಡಿಕೊಂಡು ನಮ್ಮ ದೇಹದ ವಿರುದ್ಧವೇ ಒಂದು ದಾಳಿ ಇಡುತ್ತವೆ. ಆವಾಗ ನಮಗೆ ಬರಬಾರದ ಕಾಯಿಲೆಗಳು ಅದೆಲ್ಲ ಬರುತ್ತವೆ, ಸಮಸ್ಯೆಗಳಾಗ್ತವೆ. ದೈಹಿಕವಾಗಿ ತುಂಬ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗುತ್ತದೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ಈ ನರನಾಡಿಗಳು ಶುದ್ಧೀಕರಣ ಆಗಬೇಕು. ಈ ನರನಾಡಿಗಳು ಶುದ್ಧೀಕರಣ ಆಗಬೇಕು ಅಂತಂದರೆ ಏನು ಮಾಡಬೇಕು ಮೇಯ್ನಾಗಿ ಅಂದರೆ, ಚೆನ್ನಾಗಿ ನೀರನ್ನು ಕುಡಿಯಬೇಕು. ಮೊದಲನೇದಾಗಿ ನೀರು ಅಂತಂದರೆ ಅರ್ಧ ಭಾಗ ಆಹಾರ, ಕಾಲು ಭಾಗ ನೀರು, ಇನ್ನು ಕಾಲು ಭಾಗ ಖಾಲಿ ಹೊಟ್ಟೆ ಬಿಡಬೇಕು. ಅದಕ್ಕೆ ನಾವೇನು ಮಾಡ್ಬಿಡ್ತೀವಿ, ಸಂಪೂರ್ಣವಾಗಿ ತುಂಬಿಸ್ಬಿಡ್ತೀವಿ. ಆವಾಗ ನಮ್ಮ ದೇಹಕ್ಕೆ ಬೇಡದೇ ಇರೋಂಥ ಒಂದು ಕಸಗಳೆಲ್ಲ ಸೇರಿಕೊಳ್ತವೆ. ಗೊತ್ತಲ್ಲ, ಇನ್ನೂ ಅರ್ಧ ಹೊಟ್ಟೆ ಇದೆ ಅಂತಂದಾಗಲೇ ನಾವು ಊಟ ಬಿಡಬೇಕು, ಸಾಕು ನನಗೆ ಅಂತ ಅನ್ಬೇಕು. ಅದನ್ನು ನಾವೇನು ಮಾಡ್ತೀವಿ, ಫುಲ್ಲು ಹೊಟ್ಟೆ ತುಂಬಿಸ್ಬಿಡ್ತೀವಿ. ಹಾಗಿದ್ದು ಆಗಬಾರ್ದು. ಅದಾಗಲಿಲ್ಲ ಅಂತ ಅರ್ಧ ಭಾಗ ಆಹಾರ, ಕಾಲು ಭಾಗ ನೀರು, ಕಾಲು ಭಾಗ ಗಾಳಿ ಇತ್ತು ಅಂತಂದರೆ ದೇಹಕ್ಕೆ ಯಾವುದೇ ರೀತಿಯಂಥ ಒಂದು ಯಾವುದೇ ನರನಾಡಿಗಳಿಗೂ ಕೂಡ ಏನು ತೊಂದರೆ ಆಗೋದಿಲ್ಲ. ಗೊತ್ತಲ್ಲ. ಇನ್ನು ನರನಾಡಿಗಳು ಶುದ್ಧೀಕರಣ ಮಾಡ್ಕೋಬೇಕು. ಇವಾಗ ಆಲ್ರೆಡಿ ಆಗ್ಬಿಟ್ಟಿದೆ. ಏನು ಮಾಡೋದು ಗುರುಗಳೇ ಅಂತಂದರೆ, ನರನಾಡಿಗಳನ್ನು ಶುದ್ಧೀಕರಣ ಮಾಡಿಕೊಳ್ಳಬೇಕು. ಆ ನರನಾಡಿಗಳನ್ನ ಶುದ್ಧೀಕರಣ ಮಾಡಬೇಕಂದ್ರೆ ಯಾವ ತಂತ್ರವನ್ನು ಮಾಡಬೇಕು ಅಂತ ನಾವು ಯಾವ ಮುದ್ರೆಯನ್ನು ಮಾಡಬೇಕು ಅಂತಂದರೆ, ನಾವು ಪ್ರಾಣ ಮುದ್ರೆಯನ್ನು ಮಾಡಬೇಕು. ನೋಡಿ, ಹೆಬ್ಬೆರಳು ಪ್ಲಸ್ ಹೆಬ್ಬೆರಳು, ಉಂಗುರದ ಬೆರಳು, ಕಿರುಬೆರಳನ್ನು ಮುಡಿಸ್ಬೇಕು. ಇನ್ನು ತೋರ್ಬೆರಳು, ಮಧ್ಯದ ಬೆರಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಗೊತ್ತಲ್ಲ, ಇದು ಪ್ರಾಣ ಮುದ್ರೆ. ಈ ಪ್ರಾಣ ಮುದ್ರೆಯನ್ನು 15 ನಿಮಿಷಗಳ ಕಾಲ ಮಾಡ್ತು ಅಂತಂದ್ರೆ ಪ್ರತಿನಿತ್ಯ ನರನಾಡಿಗಳ ಒಂದು ಶುದ್ಧೀಕರಣ ಆಗುತ್ತೆ. ಗೊತ್ತಲ್ಲ, ಟಾಕ್ಸಿಕ್ ಎಲ್ಲ ಆಚೆ ಹೋಗುತ್ತೆ.
ಇದು ದೇಹಕ್ಕೆ ಹೆಚ್ಚು ಆಮ್ಲಜನಕವನ್ನು ದೇಹದಲ್ಲಿ ಟಾಕ್ಸಿಕ್ ಜಾಸ್ತಿ ಇತ್ತು ಅಂದರೆ ಕಾರ್ಬನ್ ಡೈಆಕ್ಸೈಡ್ ತುಂಬಿಕೊಳ್ತಂದ್ರೆ ಟಾಕ್ಸಿಕ್ ಜಾಸ್ತಿ ಆಗುತ್ತೆ. ಇದು ಆಕ್ಸಿಜನ್ನ ಪೂರೈಕೆ ಮಾಡೋದ್ರಿಂದ ಅದನ್ನು ಕಾರ್ಬನ್ ಡೈಆಕ್ಸೈಡ್ನ ಆಚೆ ಬಿಡುತ್ತೆ. ಅದಲ್ಲ ಈ ಒಂದು ಪ್ರಾಣ ಮುದ್ರೆನ ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಂತ ಮುದ್ರೆಯ ವಿಚಾರ. ಶಕ್ತಿಪಾತದ ವಿಚಾರದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಈ ಶಕ್ತಿಪಾತ ಅಂತಂದರೆ ಏನು ಗೊತ್ತಾ, ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಸಾಧು ಸಂತರು ಧ್ಯಾನ ಸ್ಥಿತಿಗೆ ಹೋಗ್ತಾಯಿದ್ರು. ಈ ಧ್ಯಾನ ಸ್ಥಿತಿಗೆ ಹೋಗ್ಬಿಟ್ಟು ಎಲ್ಲ ಅಗಾಧವಂತ ಶಕ್ತಿ ತುಂಬ್ಕೋತಾಯಿದ್ರು. ಅವ್ರಿಗೆ ಇನ್ನೇನು ಕೆಲಸ? ಎಷ್ಟೊಂದು ಸರಿ ನಾನೇ ಧ್ಯಾನ ಮಾಡಿದಾಗ ಧ್ಯಾನ ಮಾಡೋ ಅತಿರೇಕ ಆಗುತ್ತೆ, ಜಾಸ್ತಿ ಪವರ್ ಆಗುತ್ತೆ. ನಾನು ಕರೆದು ನಮ್ಮ ಸ್ಟೂಡೆಂಟ್ಸ್ಗಳೆಲ್ಲ ಕರೆದು ಆಶೀರ್ವಾದ ಮಾಡಿಬಿಡ್ತೀನಿ, ಒಳ್ಳೇದಾಗಲಿ, ಹಿಂಗೆ ಇದಾಗಲಿ ಅಂತ. ಅದು ತಡೆಯೋಕ್ಕಾಗಲ್ಲ, ಅದನ್ನು ನಾವು ಬೇರೆಯವ್ರಿಗೆ ಕೊಡಬೇಕಾಗತ್ತೆ. ಇವಾಗ ನೀವು ತೂಕ ಎಷ್ಟು ಅಂತ ಹಿಡ್ಕೋತೀರಾ? ಚಿನ್ನನೇ ಆಗಿರ್ಬೋದು, 1 kg 10 kg 50 kg ಆಗಲ್ಲ, ಅದನ್ನು ಕೊಟ್ಬಿಡ್ಬೇಕು. ಆಗ ಹಿಂದಿನ ಕಾಲದಲ್ಲಿ ಸಾಧು ಸಂತರು ಏನು ಮಾಡ್ತಾಯಿದ್ರು, ಅದನ್ನು ಗುಹೆಲೆಲ್ಲ ಮಾಡ್ತಾಯಿದ್ರು. ತುಂಬ ಶಕ್ತಿ ಜಾಸ್ತಿ ಆಯಿತು ಅಂತಂದಾಗ ಅವ್ರೇನು ಮಾಡೋದು, ಆ ಒಂದು ಶಕ್ತಿನ ವಿಗ್ರಹದ ಮೇಲೆ ಸುರಿತಾಯಿದ್ರು. ಗೊತ್ತದಲ್ಲ, ಗ್ರಹ ಅಂತಂದರೆ ಗ್ರಹಿಸುವುದು ಅಂತ ಗೊತ್ತಲ್ಲ. ಯಾವುದು ಗ್ರಹಿಸಿ ಇಟ್ಕೊಳ್ಳುತ್ತೋ ಅದು ವಿಗ್ರಹ ಅಂತ ಹೇಳ್ತೀವಿ. ಅದು ಅವ್ರೇನು ಮಾಡ್ತೀವಿ, ಶಿವಲಿಂಗದ ಮೇಲೆ ಅದು ತನ್ನ ಶಕ್ತಿನ ಸುರಿತಾಯಿದ್ರು, ಅಭಿಷೇಕ ಮಾಡಿ ತನ್ನ ಕೈಯಿಂದ ಎನರ್ಜಿ ಹೋಗ್ತಾಯಿತ್ತು ಅಲ್ಲಿಗೆ. ಶಿವಲಿಂಗ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗ್ತಾಯಿದ್ದು. ಆ ಶಿವಲಿಂಗವನ್ನು ಎದುರುಗಡೆ ಯಾರೇ ಭಕ್ತಾದಿಗಳು ಬಂದು ಅದಕ್ಕೆ ನಮಸ್ಕಾರ ಮಾಡಿ ಸ್ಪರ್ಶ ಮಾಡಿ ಅದು ಅವರು ತಗೋತಾರೋ, ಸ್ವೀಕಾರ ಮಾಡ್ತಾರೋ, ಅವರೆಲ್ಲ ಒಳ್ಳೆಯದಾಗ್ತಾಯಿತ್ತು. ಗೊತ್ತಲ್ಲ. ಅದಕ್ಕೆ ಪಂಚಾಮೃತ ಅಭಿಷೇಕ ಮಾಡ್ತೀವಿ. ಏನಕ್ಕೆ? ವಿಗ್ರಹಗಳಿಗೆ. ಅದನ್ನು ಸೇವನೆ ಮಾಡ್ತೀವಿ ವಿಗ್ರಹಕ್ಕೆ. ಈಗ ಸ್ನಾನ ಮಾಡಿಸ್ತೀವಿ ದೇವರಿಗೆ, ರಾಜನ ಥರ ನೋಡಬೇಕು ಅಂತ ಹೇಳಿದೆ. ದೇವರಿಗೆ ನಾವು ಅಭಿಷೇಕವನ್ನು ಮಾಡ್ತೀವಿ, ಒಳ್ಳೆಯ ವಸ್ತ್ರವನ್ನು ಧರಿಸ್ತೀವಿ, ಎಲ್ಲ ಅಲಂಕಾರಿಕವಾಗಿ ಪುಷ್ಪಗಳನ್ನು ಹಾಕ್ತೀವಿ, ಎಲ್ಲವನ್ನು ಹಾಕ್ತೀವಿ. ಪಂಚಾಮೃತ ಏನಕ್ಕೆ ಅಂದರೆ, ನೀವು ದೊಡ್ಡವರಾದಂಥವ್ರು ಏನು ಮಾಡ್ತೀರಾ, ನಮಸ್ಕಾರ ಮಾಡಿ ಆ ಒಂದು ಎನರ್ಜಿನ ರಿಸೀವ್ ಮಾಡ್ಕೋತೀರ. ಭಗವಂತ ನನಗೆ ಈ ಥರದ್ದು ಒಳ್ಳೆಯದಾಗಲಿ, ಈ ಥರ ನನಗೆ ಶಕ್ತಿ ಕೊಡು, ಧೈರ್ಯ ಕೊಡು, ಮನೋಸ್ಥೈರ್ಯವನ್ನು ಕೊಡು ಅನ್ನುವಂಥ ಒಂದು ಎನರ್ಜಿಯನ್ನು ನೀವು ಎಳ್ಕೋತೀರ. ಆದರೆ ಆ ಒಂದು ರಿಸೀವ್ ಮಾಡೋವಂಥ ಕೆಪಾಸಿಟಿ ಕ್ಲಾಸಲ್ಲಿ ಒಂದು ಸರಿ ಪಾಠ ಮಾಡ್ತು ಅಂದರೆ ಒಂದು 10 ಜನಕ್ಕೆ 20 ಜನಕ್ಕೆ ಅರ್ಥ ಆಗುತ್ತೆ. ಇನ್ನು 80 ಜನಕ್ಕೆ 2ನೇ ಸರಿ ಪಾಠ ಮಾಡೋದನ್ನ ಗೊತ್ತಾಗೋದು. ಕುಂಡಲಿನಿ ತಂತ್ರ ಹಾಗೂ ಮುದ್ರಾಯೋಗ ಇದು ಆನ್ಲೈನ್ ಕ್ಲಾಸಸ್ ಆಗಿ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಒಂದು ಕುಂಡಲಿನಿ ನೀವು ಕಲ್ತ್ಕೊಡ್ತು ಅಂತಂದರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೊತ್ತಲ್ಲ, ಇದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ಈ ಒಂದು ಕುಂಡಲಿನಿ ತಂತ್ರವನ್ನು ನೀವು ಕಲ್ತ್ಕೋತು ಅಂತಂದರೆ ಜನವಶೀಕರಣ ಆಗುತ್ತೆ, ಧನವಶೀಕರಣ ಆಗುತ್ತೆ. ಮೇಯ್ನಾಗಿ ಆರೋಗ್ಯದ ಸಮಸ್ಯೆ, ಶರೀರದ ಯಾವುದೇ ರೀತಿಯಂಥ ಒಂದು ಕೆಟ್ಟ ಕಾಯಿಲೆಗಳು, ದೋಷಗಳಿತ್ತು ಅಂತಂದರೆ ನಿವಾರಣೆ ಮಾಡಿಕೊಳ್ಳಬಹುದು. ಜೊತೆಗೆ ಇನ್ನೊಂದು, ಯಾರು ಮಾತು ಕೇಳ್ತಾ ಇಲ್ಲ ಅಂತಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ಮತ್ತು ನಿಮ್ಮ ಶತ್ರು ಬಾಧೆ, ಶತ್ರುವನ್ನು ನೀವು ಮಾಡ್ತಂತ ಅವನ ಹತ್ರದ್ದು ಓಡೋಗ್ತಾನೆ ಅವನು ನಿಮ್ಗೆ ಭಯಪಟ್ಕೊಂಡು. ಜೀವನದಲ್ಲಿ ನಿಮ್ಗೆ ಯಾರೂ ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಗೊತ್ತಲ್ಲ, ನಿಮಗೆ ಈ ಒಂದು ಕುಂಡಲಿನಿ ಕಲ್ತ್ಕೊಳ್ಳೋದ್ರಿಂದ ಸಾಕಷ್ಟು ಜೀವನದಲ್ಲಿ ಅದ್ಭುತವಾದಂಥ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೋದು. ಗೊತ್ತಲ್ಲ, ಹಾಗಾಗಿ ಮಿಸ್ ಮಾಡದೆ ಈ ಒಂದು ಕ್ಲಾಸಸ್ಗೆ ನೀವು ರಿಜಿಸ್ಟರ್ ಆಗಿ, ಮತ್ತು ಈ ಒಂದು ಅದರ ಒಂದು ಸಂಪೂರ್ಣವಾದಂಥ ಒಂದು ಉಪಯೋಗ 6 ದಿನದ ಒಂದು ಕ್ಲಾಸ್ ಇರುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಕುಂಡಲಿನಿ ಜಾಗೃತಿಯನ್ನು ಇನ್ನು ಆಫ್ಲೈನ್ ಮಾಡ್ತಾಯಿದ್ದೆ. ಈಗ ಆನ್ಲೈನ್ ಮಾಡಿ ಅಂತ ಭಾಳಷ್ಟು ಬೇಡಿಕೆ ಬಂದಿರೋದ್ರಿಂದ ಇದನ್ನು ಮಾಡ್ತಾಯಿದ್ದೀನಿ. ಗೊತ್ತಲ್ಲ, ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಜೀವನದ ಎಲ್ಲ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದಿ. ಆವಾಗ ಆ ಎನರ್ಜಿ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಏನು ಮಾಡಿ, ನೀನು ಹಣ್ಣು ತೊಗೊಬ, ನೀನು ಜೇನುತುಪ್ಪ ತೊಗೊಬ ಅಂತ ಎಲ್ಲ ಏನು ಮಾಡೋ, ಕಾಡಿದೆಲ್ಲ ತೊಗೊಂಡು ಬರೋ. ಅದನ್ನು ಏನು ಮಾಡಿ ಎಲ್ಲನೂ ಕಟ್ ಮಾಡಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನು ವಿಗ್ರಹದ ಮೇಲೆ ಹಾಕೋರು, ಶಿವಲಿಂಗದ ಮೇಲೆ ಹಾಕೋರು. ಮಂತ್ರ ಹೇಳೋವಂಥವ್ರು ಮಂತ್ರ ಹೇಳಿ ಅದನ್ನು ಇಲ್ಲೆಲ್ಲ ಮಾಡಿ ಆಮೇಲೆ ಅದನ್ನೆಲ್ಲ ಎತ್ಕೊಂಡು ಒಂದು ಚಿಕ್ಕದೊಂದು ಇದನ್ನು ಹಾಕ್ಕೊಂಡು ಸೇವನೆ ಮಾಡೋಕ್ಕೆ ಕೊಡೋರು. ಪಂಚಾಮೃತ ಅಭಿಷೇಕ
ಆವಾಗ ಅವರು ಕಣ್ಣು ಗೊತ್ಕೊಂತಿದ್ದಾಗ ಆ ದೇವರಲ್ಲಿರುವಂಥ ವಿಗ್ರಹದಲ್ಲಿರುವಂಥ ಅಗಾಧವಂಥ ಇಚ್ಛಾಶಕ್ತಿ, ಮನೋಶಕ್ತಿ, ಕ್ರಿಯಾಶಕ್ತಿ, ದೈವಶಕ್ತಿ ಎಲ್ಲ ಯಾರು ಸೇವನೆ ಮಾಡ್ತಾರೆ ಆರೋಗ್ಯ ಅಂದರೆ ಆರೋಗ್ಯ ಬರ್ತಾಯಿತ್ತು, ಐಶ್ವರ್ಯದಿಂದ ಐಶ್ವರ್ಯ ಬರ್ತಾಯಿತ್ತು, ಜ್ಞಾನ ಅಂದರೆ ಜ್ಞಾನ ಬರ್ತಾಯಿತ್ತು, ಬುದ್ಧಿ ಅಂದರೆ ಬುದ್ಧಿ ಬರ್ತಾಯಿತ್ತು, ತಿಳುವಳಿಕೆ ಅಂದರೆ ತಿಳುವಳಿಕೆ ಬರ್ತಾಯಿತ್ತು. ಇದು ಅವ್ರ ಶಕ್ತಿಪಾತ ಏನು ಮಾಡೋವಂಥವ್ರು ಗುಹೆಗಳಲ್ಲಿ ಒಂದು ವಿಗ್ರಹವನ್ನು ಇಟ್ಕೊಂಡು ಅಥವಾ ಲಿಂಗವನ್ನು ಇಟ್ಕೊಂಡು ತನ್ನ ಎನರ್ಜಿನೆಲ್ಲ ಅಲ್ಲಿ ಸುರಿಯುವಂಥವ್ರು. ಅವ್ರಿಗೆ ಬೇಕಾದಾಗ ಅದನ್ನು ಅಥವಾ ಅವ್ರಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೆ, ಇವಾಗ ಶಿಷ್ಯ ವೃತ್ತಿಯಾಗಿ ಗುರುಗಳೇ ನಿಮಗೆ ಇದಂಗೆ ನಮ್ಮ ಸೇವಕನ ಮಾಡೋಕ್ಕೆ ನಾನು ಆಧ್ಯಾತ್ಮದಲ್ಲಿರ್ತೀನಿ, ನಾನು ಧ್ಯಾನ ಮಾಡ್ತೀನಿ ಅಂತಂದಾಗ ಆಯಿತು ಅಂಥವನಿಗೆ ಸ್ವಲ್ಪ ಶಕ್ತಿ ಬೇಕಲ್ವಾ. ಅದಕ್ಕೋಸ್ಕರ ನೋಡಪ್ಪ ಇದೆಲ್ಲ ಲಿಂಗ ಪೂಜೆ ಮಾಡು, ನೀರು ತಗೊಳ್ಬಾ, ಸುರಿ, ಆ ತೀರ್ಥವನ್ನು ಕುಡಿ, ಪಂಚಾಮೃತ ಅಭಿಷೇಕ ಮಾಡೋದನ್ನ ಅವಾಗ ನಿನಗೆ ಧ್ಯಾನ ಬರುತ್ತೆ, ಜ್ಞಾನ ಬರುತ್ತೆ, ಬುದ್ಧಿ ಬರುತ್ತೆ. ನನ್ನ ತಪಶಕ್ತಿ ಎಲ್ಲ ನಾನು ಅದರಲ್ಲಿ ಅಡಕ ಮಾಡಿಟ್ಟಿದ್ದೀನಿ ಅಂತಂದರೆ ಗ್ರಹಿಸಿಟ್ಟಿದ್ದೀನಿ, ನೀನು ಅದನ್ನು ಪೂಜೆ ಮಾಡೋ ನಿಂಗೆ ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು ಅವ್ರೇನು ಮಾಡೋರು, ಗುರುಗಳು ಅವ್ರಿಗೆ ದೀಕ್ಷೆನ ಏನೋ ಕೊಟ್ಬಿಟ್ಟು ಅವ್ರು ಮುಂದಕ್ಕೆ ಹೋಗೋರು. ಈ ರೀತಿ ಒಂದು ಪದ್ಧತಿ ನಡ್ಕೊಂಡು ಬಂತು. ಅದಕ್ಕೋಸ್ಕರ ನಾವು ಮಾಡ್ಕೊಳ್ಳಿ. ಅಂದರೆ ವಿಗ್ರಹ ಆರಾಧನೆ ಯಾವ ರೀತಿ ಬಂತು ಅಂತ ನಿಮಗೆ ಗೊತ್ತಾಯ್ತಲ್ಲ, ಆ ಎನರ್ಜಿ, ಆ ವೈಬ್ರೇಷನ್ ನಾವು ಪಡ್ಕೊಳ್ಳೋದಕ್ಕೋಸ್ಕರ ಅದು ಬಂತು. ಮಾಡ್ಕೊಳ್ಳಿ. ಇದೇ ರೀತಿ ನೀವು ವಿಗ್ರಹವನ್ನು, ಅದಕ್ಕೆ ಒಳ್ಳೊಳ್ಳೆ ದೇವಸ್ಥಾನಗಳಿಗೆ ಹೋಗಿ ದರ್ಶನ ಮಾಡಿ, ಪಂಚಾಮೃತ ಅಭಿಷೇಕ ಮಾಡಿ, ಕುಂಕುಮಾರ್ಚನೆ ಮಾಡಿ, ಅದನ್ನು ಹಣೆಗಿಟ್ಕೊಂಡು ಎಲ್ಲ ಮಾಡ್ತಾರೆ, ನಿಮಗೆ ಅಂದ್ಕೊಂಡಿದ್ದು ನಿಮಗೆ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗಿಬಿಡುತ್ತೆ. ಗೊತ್ತಲ್ಲ, ಇದು ವಿಚಾರ. ಬರಬೇಕಾದಂತಹ ದುಡ್ಡು ಬೇಗ ಬಂದು ಕೈ ಸೇರಬೇಕು ಅಂತಂದರೆ, ಮತ್ತು ಬರಬೇಕಾಗಿರೋಂಥ ಆಸ್ತಿ ತಕ್ಷಣ ಬಂದು ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಬೇಕು ಅಂತಂದರೆ ಈ ಒಂದು ಸಣ್ಣ ತಂತ್ರವನ್ನು, ಹರಳಿ ಕಡ್ಡಿಯಿಂದ ಸಣ್ಣ ತಂತ್ರವನ್ನು ಮಾಡಿ ನಿಮಗೆ ಬಂದ್ಬಿಡುತ್ತೆ ಗೊತ್ತಲ್ಲ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ, ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನನ್ನು ಒತ್ತಿ. ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ. ಅಲ್ಲೂ ಕೂಡ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋ ಮಾಡಿಕೊಡಿ. ನಾವು ತಡ ಮಾಡದೆ ವಿಚಾರವನ್ನು ನಾವು ತಿಳ್ಕೊಳ್ಳೋಣ. ಭಾಳಷ್ಟು ಜನಕ್ಕೆ ಅಂತ ಬರಬೇಕಾಗಿರೋಂಥ ಆಸ್ತಿ ಬರ್ತಾಯಿಲ್ಲ. ಒಬ್ರಿಗೆ ಬರ್ತಾ ಇರಲಿಲ್ಲ ಸಿಂಪಲ್ಲಾಗಿ. ಅವ್ರೇನಂತಂದರೆ ಅಣ್ಣ ತಮ್ಮಂದರು ತಮಗೆ ತುಂಬ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡು ಒದ್ದಾಡ್ತಾ ಇದ್ದ, ದುಡ್ಡಿಲ್ಲ ಖರ್ಚಿಗೆ ಅಂತ. ಸಾಲದ ಮೇಲೆ ಸಾಲ ಆಗ್ತಾಯಿತ್ತು, ಮನೆ ಖರ್ಚು ನಿಭಾಯಿಸೋಕ್ಕೆ ಆಗ್ತಾ ಇರಲಿಲ್ಲ. ಅಣ್ಣ ಸ್ವಲ್ಪ ಚೆನ್ನಾಗಿ ಆಸ್ತಿವಂತನಾಗಿದ್ದ. ಪಿತ್ತರಾರ್ಜಿತ ಆಸ್ತಿ ಇದೆ, ತಾತನ ಕಾಲದ ಆಸ್ತಿ ಇದೆ. ಅದನ್ನು ಮಾರ್ಬಿಡ್ತು ಅಂತಂದರೆ ನಿರಾಳವಾಗ್ಬಿಡ್ತಾನೆ ತಮ್ಮ, ಗೊತ್ತಲ್ಲ. ಆ ಸುಮ್ಮನೆ ಇಟ್ಕೊಂಡು ಒಂದು 3 ಎಕರೆ ಜಮೀನಿತ್ತು, ಅದು ಸೇಲ್ ಮಾಡಿಬಿಡ್ತು ಅಂತ ಇವ್ರ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ, ಮತ್ತು ಅವನಿಗೂ ಕೂಡ ಡಿವೈಡ್ ಆಗುತ್ತೆ. ಬಟ್ ಏನು ಅಂತಂದರೆ ಅಪ್ಪ ಅಮ್ಮ ಒಪ್ಕೊಂಡ್ರು ಕೂಡ ಅಣ್ಣ ಅದನ್ನೇ ಬಿಡ್ತಾಯಿಲ್ಲ. ಬೇಡ, ಯಾಕೆ ಮಾರೋದು, ನಿಧಾನಕ್ಕೆ ಮಾರೋಣ. ಇವ್ನಿಗೆ ಅವಶ್ಯಕ, ಬಟ್ ತಮಗೆ ತುಂಬ ಅವಶ್ಯಕತೆ. ಮಕ್ಳಿಗೆ ಮದುವೆ ಮಾಡಬೇಕು, ಎಜುಕೇಷನ್ ಕೊಡಬೇಕು, ಸಾಲ ಬೇರೆ ಇದೆ, ಒಂದು ಸೈಟ್ ಇದೆ, ಒಂದು ಮನೆ ಕಟ್ಕೋಬೇಕು, ಈ ಥರದ್ದೆಲ್ಲ ಇದೆ. ಬಟ್ ಅದನ್ನು ಅದು ಜಮೀನು ಸೇಲಾಗಿ ದುಡ್ಡು ಬಂದುಬಿಡ್ತು ಅಂದರೆ ಎಲ್ಲವೂ ಬಗೆಹರಿಬಿಡುತ್ತೆ. ಬಟ್ ಅದಕ್ಕೆ ಅಣ್ಣ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅದಕ್ಕೆ ನಾನು ಏನು ಮಾಡಿದೆ ಅಂತಂದರೆ, ಈ ತಂತ್ರವನ್ನು, ಸಿಂಪಲ್ ಆಗಿರುವಂಥ ತಂತ್ರವನ್ನು ನಾನು ಹೇಳಿದೆ. ಈ ತಂತ್ರವನ್ನು ಮಾಡಿಕೊಂಡ್ರು ಕೇವಲ 2 ತಿಂಗಳು 48 ಡೇಸ್ ಅಲ್ಲಿ ಅವ್ರಿಗೆ ಜಮೀನು, ಅಣ್ಣ ಒಪ್ಕೊಂಡು ಜಮೀನು ಸೇಲ್ ಮಾಡಿ ಅವ್ರಿಗೆ ಮಗಳ ಮದುವೆನೇ ಆಯಿತು, ಮತ್ತು ಎಜುಕೇಷನ್, ಇನ್ನೊಬ್ಬ ಮಗನಿಗೆ ಎಜುಕೇಷನ್ ದುಡ್ಡು ಆಯಿತು, ಮತ್ತು ಇವ್ರ ಮನೆಯೂ ಕೂಡ ಕಟ್ಕೊಂಡ್ರು. ತುಂಬ ಚೆನ್ನಾಗಿತ್ತು. ಆ ತಂತ್ರ ಯಾವುದು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಲ್ಲ ಯಾವುದು ಆ ತಂತ್ರ ಅಂತ ನಾವು ನೋಡೋದು, ಹರಳಿ ಕಡ್ಡಿ ತೆಗೆದುಕೊಳ್ಳಿ. ಈ ಹರಳಿ ಕಡ್ಡಿ ತೆಗೆದುಕೊಂಡು ಒಂದು ಕೆಂಪು ಬಟ್ಟೆ ಒಳಗಡೆ ಹರಳಿ ಕಡ್ಡಿಯನ್ನು ಮುರಿದು ಹಾಕಿ, ಗೊತ್ತಲ್ಲ. ಅದರಲ್ಲಿ ನೀವು ಒಂದು ತಾಮ್ರದ ತಗಡನ್ನು ತೆಗೆದುಕೊಂಡು, ನನಗೆ ಆಸ್ತಿ ಬರಲಿ, ಯಾರ ಹೆಸರಲ್ಲಿದೆ ಇಂಥವ್ರ ಆಸ್ತಿ, ನಿಮ್ಮ ತಂದೆ ತಾಯಿ ಹೆಸರು ಅಥವಾ ಇನ್ಯಾರ ಹೆಸರು, ಅದನ್ನ ಹೆಸರು ಇವರಿಂದ ನನಗೆ ಟ್ರಾನ್ಸ್ಫರ್ ಆಗಲಿ ಅಥವಾ ನಮ್ಮವ್ರಿಗೆ ಟ್ರಾನ್ಸ್ಫರ್ ಆಗಲಿ, ಹಸ್ತಾಂತರ ಆಗಿ ನನಗೆ ಅದು ಬರಲಿ ಅಂತ ಸಂಪೂರ್ಣವಾಗಿ ವಿವರವನ್ನು ಬ್ಲ್ಯಾಕ್ ಪೆನ್ನಲ್ಲಿ ಬರೀರಿ, ಗೊತ್ತಲ್ಲ. ಬ್ಲ್ಯಾಕ್ ಪೆನ್ನಲ್ಲಿ ಬರೆದು ಅದಕ್ಕೆ ಮಲ್ಲಿಗೆ ಹೂವನ್ನು ಹಾಕಿ, ಗೊತ್ತಲ್ಲ. ಮಲ್ಲಿಗೆ ಹೂವನ್ನು ಹಾಕಿ ಅದನ್ನು ಆ ತಾಮ್ರದ ತಗಡದ ಮೇಲೆ ಈ ಒಂದು ಇದನ್ನು ಇಟ್ಟು ಮಡಿಸಿ ನೀವು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಏನು ಮಾಡಬೇಕು, ಮತ್ತು ಅದಕ್ಕೆ ಸ್ವಲ್ಪ ಒಂಚೂರು ಈ ತುಳಸಿ ಗಿಡದ ಕೆಳಗಡೆ ಇರುತ್ತಲ್ಲ ಮಣ್ಣು, ಅದನ್ನು ತೆಗೆದುಕೊಂಡು ಅದನ್ನು ಹಾಕಿ ಮಿಕ್ಸ್ ಮಾಡಿ ಗಂಟನ್ನು ಕಟ್ಟಿ ಅದನ್ನು ತೊಗೊಂಡು ಮತ್ತೆ ಹರಳಿ ಮಾರಕ್ಕೆ ಕಟ್ಟಬೇಕು. ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಸಾಲದವರು ಮನೆ ಹತ್ರ ಬರ್ತೀನಿ, ಗಲಾಟೆ ಮಾಡ್ತೀನಿ ಅಂತ ಇದ್ದಾರೆ, ಡಿಕ್ಕೆ ತೋಚ್ತಾ ಇಲ್ಲ,
ಏನು ಮಾಡೋದು ಗುರುಗಳೇ ಅಂತಾರೆ. ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಇನ್ನು ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಸೈಟ್ ತೊಗೊಳಕ್ಕಾಗಿಲ್ಲ, ಮನೆ ಕಟ್ಟೋಕ್ಕಾಗಲ್ಲ, ಮಕ್ಕಳು MBA ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ಅದಿಲ್ಲ. ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು. ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವೊಂದಾರು ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ, ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡುವಂಥದ್ದು. ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ ಗೀರೆಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ. ಬುದ್ಧಿ ಹೇಳಿದಿರೋಂಥ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳೇ, 20 ವರ್ಷದಿಂದ ಹಂಗೆ ಇದ್ದೀವಿ, ನಾವು ಏನು ಇಂಪ್ರೂವ್ಮೆಂಟೇ ಆಗ್ತಾಯಿಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ 3 ಅಮಾವಾಸ್ಯೆ ಕಳೆದು 6 ತಿಂಗಳಲ್ಲಿ ಬಗೆಹರಿದು ಬಿಡುತ್ತೆ, ಸಾಲ ತೀರೋಗ್ಬಿಡುತ್ತೆ. ಎಷ್ಟೊಂದು ದಿನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಅದ್ಭುತವಾದಂಥ ಒಂದು ಯಂತ್ರ. ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ. ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇದನ್ನು ಇಟ್ಟರೆ ಸಾಕು, ಕೆಲಸ ಆಗುತ್ತೆ. ದೇವ್ರ ಮೇಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಅದೆಲ್ಲ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಅಷ್ಟು ಅದ್ಭುತವಾದಂಥ ಒಂದು ಯಂತ್ರ. ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ, ಈಗಲೂ ಕೂಡ ಆಗ್ತಾಯಿದೆ, ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ. ಅದೆಲ್ಲ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು. ಸಾಮಾನ್ಯವಾದಂಥವರು ಇದನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಅದೆಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ, ಅದೇ ಅಷ್ಟಲಕ್ಷ್ಮಿ ಯಂತ್ರ. ತುಳಸಿ ಗಿಡದ ಕೆಳಗಡೆ ಇರುತ್ತಲ್ಲ ಮಣ್ಣು, ಅದನ್ನು ತೆಗೆದುಕೊಂಡು ಅದನ್ನು ಹಾಕಿ ಮಿಕ್ಸ್ ಮಾಡಿ ಗಂಟನ್ನು ಕಟ್ಟಿ ಅದನ್ನು ತಗೊಂಡು ಮತ್ತೆ ಹರಳಿ ಮರಕ್ಕೆ ಕಟ್ಟಬೇಕು. ಇಷ್ಟು ಮಾಡಿ ಸಾಕು. ನಿಮಗೆ ಯಾವ ರೀತಿ ನಿಮಗೆ ದುಡ್ಡು ಬರುತ್ತೆ ಅನ್ನೋಂಥದ್ದನ್ನು ಮತ್ತು ಯಾವ ರೀತಿ ನಿಮಗೆ ಆಸ್ತಿ ಸಮಸ್ಯೆ ಬಗೆಹರಿತೆ ಅಂತ ನಾನೇ ಹೇಳಲ್ಲ, ನೀವೇ ಹೇಳ್ತೀರ. ಅಷ್ಟು ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ ಅಂತಲ್ಲ. ಇನ್ನು ಯಾರ್ಯಾರಿಗೆ ಆಸ್ತಿ ಬರಬೇಕು, ದುಡ್ಡು ಬರಬೇಕು, ಅವರು ಈ ಒಂದು ಮಂತ್ರವನ್ನು ಬರೆದು ಕಳಿಸಿ. ನಿಮ್ಮ ಹೆಸರನ್ನ ಟೈಪ್ ಮಾಡಿ, ಓಂ ರೀಂ ಶ್ರೀಂ ಐಶ್ವರ್ಯಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಬರೆದು ಕಳಿಸಿ. ನಾನು ಸಂಕಲ್ಪ ಮಾಡ್ತೀನಿ, ನೀವು ತಂತ್ರವನ್ನು ಮಾಡಿ. ಒಂದಕ್ಕೊಂದು ಸೇರಿ ನಿಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿದೋಗ್ಬಿಡುತ್ತೆ. ಇನ್ನು ನಾವು ಹೊಸದಾಗಿ ಮ್ಯಾಟ್ರಿಮೋನಿ ಮಾಡಿದ್ವಿ. ಈ ಮ್ಯಾಟ್ರಿಮೋನಿ ಅಂತಂದರೆ ವಧುವರರ ಮಾಹಿತಿ ಕೇಂದ್ರ, ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ. ಇದು ವೆಬ್ಸೈಟು ಕೂಡ ಇದೆ ಮತ್ತು ಆ್ಯಪು ಕೂಡ ಇದೆ. ಇದರಲ್ಲಿ ಕೂಡ ನಿಮ್ಮ ಪ್ರೊಫೈಲ್ಸನ್ನು ನೀವು ಆ್ಯಡ್ ಮಾಡಬಹುದು, ಗೊತ್ತಾಯ್ತಲ್ಲ. ಅದನ್ನು ಆ್ಯಡ್ ಮಾಡಿ ಇದು ಸಂಪೂರ್ಣವಾಗಿ ಉಚಿತವಾಗಿ ಇರುತ್ತೆ, ಗೊತ್ತಲ್ಲ. ಇನ್ನೂ ನೀವು ನಮ್ಮ ಆಫೀಸ್ಗೆ ಬಂದು ರಿಜಿಸ್ಟ್ರೇಷನ್ ಆಯಿತು ಅಂತಂದರೆ ನಮ್ಮ ತುಂಬ ಪ್ರೊಫೈಲ್ಗಳು ಬರ್ತಾ ಇರ್ತವೆ. ಒಳ್ಳೆ ಸಂಸ್ಕಾರವಂತ ವಧು ಮತ್ತು ವರರು ಸಿಗ್ತಾ ಇರ್ತಾರೆ. ಅಂಥವ್ರಿಗೆ ನಾನು ನಿಮ್ಮ ಪ್ರೊಫೈಲನ್ನು ನಾವು ನಿಮಗೆ ತೋರಿಸ್ತೀವಿ. ಅವ್ರಿಗೆ ಆವಾಗ ನಿಮಗೆ ಒಳ್ಳೊಳ್ಳೆ ವಧುವರರ ಒಂದು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ಇಲ್ಲಿ ವಧುವರರದು. ನೀವು ಅವ್ರ ಫೋನ್ ನಂಬರು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಬೇಗ ಮದುವೆ ಸೆಟ್ ಮಾಡ್ಕೊಳ್ಳೋದು. ಇದೆಲ್ಲ ಒಂದು ಪುಣ್ಯದ ಕಾರ್ಯ. ಆ ಒಂದು ಪುಣ್ಯದ ಕಾರ್ಯಕ್ಕೆ ನಾನು ಕೂಡ ಭಾಗಿಯಾಗ್ತಿದ್ದೀನಿ, ಅದಕ್ಕೆ ಮೇಯ್ನಾಗಿ. ಮತ್ತು ನೀವು ಕೂಡ ಭಾಗಿಯಾಗಿ. ಮತ್ತು ನಿಮ್ಗೆ ಯಾರ್ಯಾರಿಗೆ ನಿಮ್ಗೆ ಆಲ್ರೆಡಿ ಮದುವೆ ಆಗಿರುತ್ತೆ ಅಥವಾ ನಿಮ್ಮ ರಿಲೇಷನ್ನೇ ನೋಡ್ತೀವಿ, ಬೇರೆಯವ್ರಿಗೆ ಇದನ್ನು ಮಾಹಿತಿಯನ್ನು ಕೊಡಿ. ಈ ಥರ ಒಂದು ಗುರುಗಳದ್ದು ಒಂದು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಇದೆ, ಅದಕ್ಕೆ ನೀವು ಬಂದು ಜಾಯಿನ್ ಆಯಿತು ಅಂತಂದರೆ ಒಳ್ಳೆ. ಯಾಕಂದರೆ ಮತ್ತು ತುಂಬ ಜಾತಕಗಳು ಗುರುಗಳೇ ತುಂಬ ಜನ ದಿನಕ್ಕೆ 2-3 ಜನ ಬಂದು ಗುರುಗಳೇ ಮಗನ ಮದುವೆ ಆಗಿಲ್ಲ, ಮಗನ ಮದುವೆ ಆಗಿಲ್ಲ, ಅಣ್ಣಂಗೆ ಮದುವೆ ಆಗಿಲ್ಲ, ತಂಗಿ ಮದುವೆ ಆಗಿಲ್ಲ, ಈ ಥರ ಒಂದು ಮಾಹಿತಿಯನ್ನು ಕೇಳ್ತಾ ಇರ್ತಾರೆ. ಅಂಥವ್ರಿಗೆ ನಂದು ಒಳ್ಳೆಯ ಒಂದು ಅದ್ಭುತವಾದಂಥ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನೀವು ಖಂಡಿತವಾಗೂ ಕೂಡ ನೀವು ಬನ್ನಿ. ನಮ್ಮ ಆಫೀಸ್ಗೆ ಫೋನ್ ನಂಬರ್ಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ನಿಮ್ಗೆ ಅದ್ಭುತವಾದಂಥ ಒಂದು ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಡಾಕ್ಟ್ರು, ಇಂಜಿನಿಯರು ಮತ್ತು ಬಿಸ್ನೆಸ್ ಪ್ರೊಫೆಷನಲ್ಲು, ಲೆಕ್ಚರರ್ಸು ಮತ್ತು ಗೌರ್ಮೆಂಟ್ ಜಾಬಲ್ಲಿರುವಂಥವರು ಕೂಡ ತುಂಬ ಜನ ನಮ್ಮ ಹತ್ರ ಇದ್ದಾರೆ. ಅದು ಗಂಡು ಮಕ್ಕಳು ಇದ್ದಾರೆ, ಹೆಣ್ಣು ಮಕ್ಕಳು ಕೂಡ ಇದ್ದಾರೆ ಮೊದಲ. ಆಗೊಂದು ಒಳ್ಳೆಯ ಇದನ್ನು ಮಾರ್ಗದರ್ಶನ ಸಿಗ್ತಾ ಇಲ್ಲ. ಹಾಗಾಗಿ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಇದು ವಿಶೇಷವಾದಂಥ ಒಂದು ಮಾಹಿತಿ ಹಾಗೂ ತಂತ್ರದ ವಿಚಾರ.